ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಮುತುಕದಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಮಾರಮ್ಮ ಚೌಡೇಶ್ವರಮ್ಮ ಪಟಾಲಮ್ಮ ತಾಯಿಯರ 2ನೇ ವರ್ಷದ ವಾರ್ಷಿಕೋತ್ಸವ. ಜಗನ್ಮಾತೆಯರ ಮೆರವಣಿಗೆ ಉತ್ಸವ ಜನಸಾಗರದ ನಡುವೆಯೂ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಕೆ. ಚಿಂತಾಮಣಿ ತಾಲೂಕಿನ ಮುತುಕದಹಳ್ಳಿ ಗ್ರಾಮದಲ್ಲಿ ಜಗನ್ಮಾತೆ ಶ್ರೀ ಮಾರಮ್ಮ ಚೌಡೇಶ್ವರಮ್ಮ ಹಾಗೂ ಪಟಾಲಮ್ಮ ತಾಯಿಯರ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವೈಭವದ ಮೆರವಣಿಗೆ ಉತ್ಸವವು ಆಷಾಢ ಮಾಸದ ಪವಿತ್ರ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಮೂಲ ದೇವರಾದ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಜಗನ್ಮಾತೆಯರಾದ ಮಾರಮ್ಮ ಚೌಡೇಶ್ವರಮ್ಮ ಪಟಾಲಮ್ಮ ದೇವತೆಗಳಿಗೆ ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಿದವು. ನಾದಸ್ವರ, ತಮಟೆ ಹಾಗೂ ವಾದ್ಯಘೋಷಗಳೊಂದಿಗೆ ಗ್ರಾಮ ಪ್ರಮುಖ ಬೀದಿಗಳಲ್ಲಿ ದೇವತಾಮೂರ್ತಿಗಳ ಭವ್ಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು. ಮೆರವಣಿಗೆ ಸಾಗುವ ದಾರಿಯುದ್ದಕ್ಕೂ ಭಕ್ತಾದಿಗಳು ದೇವಿಯರ ದರ್ಶನ ಪಡೆದು ದೀಪಾರಾಧನೆ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ಕೃಪೆಗೆ ಪಾತ್ರರಾದರು. ಈ ಧಾರ್ಮಿಕ ಮಹೋತ್ಸವದ ಕುರಿತು ಮಾತನಾಡಿದ ಗ್ರಾಮದ ಯುವಕರು ಶಶಿವರ್ಧನ್, ಶ್ರೀನಾಥ್, ಸಂದೀಪ್, ಹಲವು ದಶಕಗಳ ಹಿಂದೆ ನಡೆದುಕೊಂಡು ಬರುತ್ತಿದ್ದ ಈ ಐತಿಹಾಸಿಕ ಸಂಪ್ರದಾಯವನ್ನು ಕಳೆದ ವರ್ಷದಿಂದ 50 ಪುನರಾರಂಭಿಸಲಾಗಿದೆ. ಈ ಬಾರಿ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಗ್ರಾಮದ ಯುವಕರು, ಹಿರಿಯರು, ಮಹಿಳೆಯರು ಹಾಗೂ ಮಕ್ಕಳು ಯಾವುದೇ ಜಾತಿ, ಧರ್ಮ ಅಥವಾ ಭೇದ ಭಾವವಿಲ್ಲದೆ ಅತ್ಯಂತ ವಿಜೃಂಭಣೆಯಿಂದ ಒಗ್ಗೂಡಿ ಆಚರಿಸಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸುತ್ತಮುತ್ತಲಿನ ಗ್ರಾಮಗಳಾದ ಗುಣ್ಣಹಳ್ಳಿ, ಕೊಂಗನಹಳ್ಳಿ, ತಳಗವಾರ, ಮಡಬಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಂದ ನೂರಾರು ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಬೆಳಗ್ಗೆ ದೇವಿಯರಿಗೆ ಮಡಲಕ್ಕಿ ತುಂಬುವ ಕಾರ್ಯಕ್ರಮದೊಂದಿಗೆ ಉತ್ಸವವು ಸಂಪನ್ನಗೊಳ್ಳಲಿದೆ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಈ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಪ್ರತಿ ವರ್ಷ ಊರಿನ ಬಾಂಧವರು ಹಾಗೂ ಯುವಕರೆಲ್ಲರೂ ಒಂದೆಡೆ ಸೇರಿ ಈ ದೇವತಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ. ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ಹಾಲಿನ ಉತ್ಪಾದನೆ ಹೆಚ್ಚಲಿ ಮತ್ತು ಎಲ್ಲರಿಗೂ ಆರೋಗ್ಯ, ನೆಮ್ಮದಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು. 2025ರಲ್ಲಿ ಮೊದಲನೇ ವರ್ಷದ ಉತ್ಸವವನ್ನು ಯಶಸ್ವಿಯಾಗಿ ಆರಂಭಿಸಲಾಗಿದ್ದು, ಈ ವರ್ಷ 2ನೇ ವರ್ಷದ ಮೆರವಣಿಗೆಯನ್ನು ಮತ್ತಷ್ಟು ವಿಜೃಂಭಣೆಯಿಂದ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಹಿರಿಯರು, ಗ್ರಾಮದ ಮುಖಂಡರು ಹಾಗೂ ನಾಯಕರ ಬೆಂಬಲದೊಂದಿಗೆ ಊರಿನಲ್ಲಿ ವೈಭವದ ಜಾತ್ರಾ ಮಹೋತ್ಸವವನ್ನು ಆಚರಿಸುವ ಆಶಯವನ್ನು ಯುವಕರು ವ್ಯಕ್ತಪಡಿಸಿದರು. ಗ್ರಾಮದ ಪ್ರಮುಖರು, ಯುವಕರು, ಮಹಿಳೆಯರು ಹಾಗೂ ಆಸುಪಾಸಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವಕ್ಕೆ ಕಳೆ ತಂದರು. ಈ ಸೌಹಾರ್ದಯುತ ಹಾಗೂ ಭಕ್ತಿಯ ವಾತಾವರಣ ಗ್ರಾಮದಲ್ಲಿ ಹಬ್ಬದ ಸಂಭ್ರಮವನ್ನು ಇಮ್ಮಡಿಸಿಗೊಳಿಸಿತು. ಈ ಸಂದರ್ಭದಲ್ಲಿ ಭೀಮರಾಜ್, ಮಂಜುನಾಥ್, ತಿರುಮಲಪ್ಪ, ಹರ್ಷವರ್ಧನ್, ಪುನೀತ್ ಕುಮಾರ್, ಶಶಿಕುಮಾರ್, ಮೋಹನ್, ರಾಜ್ಕುಮಾರ್, ಮುರಳಿ, ಮೂರ್ತಿ, ಸಾಗರ್, ರಾಮು, ಲೋಕೇಶ್, ಅಶೋಕ್, ಅಭಿ, ಮನೋಹರ್ ಸೇರಿದಂತೆ ಮತ್ತಿತರರು ಇದ್ದರು. ಚಿಂತಾಮಣಿ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ಜಿ-ಬಾಯ್ ನ್ಯೂಸ್ ನೋಡ್ತಾ ಇರಿ. ಮೊದಲನೇ ವರ್ಷ 2025ರಲ್ಲಿ ದೊಡ್ಡ ಮಟ್ಟದಲ್ಲಿ 3 ದೇವರುಗಳನ್ನು
ಮುತ್ತುಗದಳ್ಳಿ ಗ್ರಾಮಕ್ಕೆ ಕರ್ಕೊಂಡ್ಬಂದು ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಆಗ ಏನಂದರೆ 50 ವರ್ಷಗಳ ಹಿಂದೆ ಯಾವಾಗಲೂ ನಡೆದಿತ್ತಂತೆ. ನಮ್ಮ ತಾತ ಅವರು, ನಮ್ಮ ತಂದೆಯವರು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದ ಕಾರ್ಯಕ್ರಮಗಳು ಮಾಡಿದ್ದು. ಅದಾದ ಮೇಲೆ ಈಗಲೇ 2025ರಲ್ಲಿ ಮೊದಲನೇ ವರ್ಷ ತೊಗೊಂಬಂದು ಮಹೇಶ್ವರಮ್ಮ, ಗಂಗಮ್ಮ ಮತ್ತು ಸಪ್ಲಮ್ಮನ ಕರ್ಕೊಂಡ್ಬಂದು ಅದ್ಭುತವಾಗಿ ಮಾಡಿದ್ವಿ. ಈಗ 2ನೇ ವರ್ಷದ ಆಷಾಢ ಮಾಸದ ಅಮ್ಮನವರ ಕಾರ್ಯಕ್ರಮಗಳನ್ನು ತುಂಬ ಅದ್ದೂರಿಯಾಗಿ ಮಾಡಿದ್ವಿ. ತಾವು ನೋಡಿದಾಗೆ ಬೆಳಗ್ಗೆ ಇವತ್ತು ಮೊದಲನೇ ದಿನ ಶ್ರೀ ವೇಣುಗೋಪಾಲ ಸ್ವಾಮಿ, ನಮ್ಮ ತಳದೇವರು, ನಮ್ಮ ಗ್ರಾಮದ ಎಲ್ಲ ಮೂಲ ದೇವರಾದಂಥ ವೇಣುಗೋಪಾಲ ಸ್ವಾಮಿ ಅವ್ರನ್ನ ಬೀದಿಗಳಲ್ಲೂ ಪ್ರಮುಖ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಿ ಪೂಜಿಸಿ ಆಶೀರ್ವದಿಸಲ್ಪಡ್ತು. ಈಗ ಇವತ್ತೇನು ಸಂಜೆ ಇದೆ, ಮಾರಮ್ಮ ಮತ್ತು ಚೌಡೇಶ್ವರಮ್ಮ ಮತ್ತು ಪಟಾಲಮ್ಮ ತಾಯಿಯರನ್ನ ಊರಿಗೆ ಕರ್ಕೊಂಬಂದು 2ನೇ ವಾರ್ಷಿಕೋತ್ಸವ ಮುತ್ತುಗದಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ಒಗ್ಗೂಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈಗ ಮತ್ತೆ ನಾಳೆ ಎಲ್ಲ ಅಲಂಕರಿಸಿ ಅಮ್ಮನವ್ರಿಗೆ ಬಲಿಹಾರ ಕೊಟ್ಟು ಸಂಜೆ ಮನೆಗೂ ಹೋಗಿ ಪೂಜೆಗಳಿಗೆ ತಗೊಳ್ಳೋದಿದೆ. ನಾಳಿದ್ದು ಸೋಮವಾರ ಬೆಳಗ್ಗೆ ಅಮ್ಮನವ್ರಿಗೆ ಮಡಿಲಕ್ಕಿ ತುಂಬಿಸಿ ಪ್ರತಿ ಮನೆಯಿಂದನೂ ಮಡಿಲಕ್ಕಿ ತುಂಬಿಸಿ ಆ ಅಮ್ಮನವ್ರನ್ನ ಸಂತೋಷವಾಗಿ ಮುತ್ತುಗದಳ್ಳಿ ಗ್ರಾಮದಿಂದ ಕಳಿಸ್ಕೊಡೋದಾಗುತ್ತದೆ. ಇದು ಮತ್ತೆ ಮುಂದಿನ ವರ್ಷವೂ ಪ್ರತಿ ವರ್ಷವೂ ಮಾಡೋದು ಅನ್ನೋದು ಎಲ್ಲ ಯುವಕರ ಆಸೆ ಇರೋದ್ರಿಂದ ನಾವೆಲ್ಲ ಯುವಕರು ಒಗ್ಗೂಡಿ ಯಾವುದೇ ಜಾತಿ ಜನಾಂಗ ಧರ್ಮ ಇಲ್ಲದೆ ಭೇದ ಭಾವ ಇಲ್ಲದೆ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇದು ನಮ್ಮ ಮುತ್ತುಗದಳ್ಳಿ ಗ್ರಾಮದ ಎಲ್ಲ ಯುವಕರು, ಹಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಒಗ್ಗೂಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇಷ್ಟನ್ನು ಹೇಳೋದಕ್ಕೆ ನಡೆದಿದ್ದಂಥ ಫಂಕ್ಷನ್ನು ಮತ್ತೆ ಇದು ರಿಪೀಟ್ ಆಯಿತು. ಅಂದರೆ ಯುವಕರಿಂದ ರಿಪೀಟ್ ಆಯ್ತಿದ್ದು 2025ರಲ್ಲಿ ಮೊದಲನೇ ವರ್ಷದ್ದು ನಾವು ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ 2ನೇ ವರ್ಷದ್ದು ಇವಾಗ ಮಾಡ್ತಾಯಿದ್ವಿ. 3 ದೇವತೆಗಳು ತಗೊಂಬಂದು ವಿಜೃಂಭಣೆಯಾಗಿ ಮೆರವಣಿಗೆ ನಾಳೆ ಮಾಡ್ತಾಯಿದ್ವಿ. ನಾಳುದ್ದ ಮರಳಕ್ಕಿ ತುಂಬಿಸ್ಬಿಟ್ಟು ಅದನ್ನು ದೇವ್ರನ್ನ ಬೀಳ್ಕೊಡುಗೆ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಇದು ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ನಾಳೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಬರೋರಿದ್ದಾರೆ. ಇನ್ನು ವಿಜೃಂಭಣೆಯಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮುತ್ತುಗದಳ್ಳಿ ಗ್ರಾಮದಲ್ಲಿ ನಾವು ಮೂಲ ಇದೇ ಊರವರಾದರೂ ನಾವು ಬೆಂಗಳೂರಲ್ಲಿರೋದು. ಪ್ರತಿ ವರ್ಷ ನಮ್ಮ ಎಲ್ಲ ಗೆಳೆಯರೆಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಸೇರಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಜೊತೆಗೆ ಇವ್ರು ಹೇಳ್ದಾಗೇ ಯಾವುದೇ ರೀತಿ ಧರ್ಮ ಮತ್ತೊಂದು ಯಾವುದೂ ಇಲ್ಲದೆ ಎಲ್ಲ ಗೆಳೆಯರಾಗಿ ದೇವ್ರನ್ನ ಕರೆಸಿ ಊರಿಗೂ ಒಂದು ಆಶೀರ್ವಾದ ಮಾಡಿಸಿ ನಮಗೂ ಆ ದೇವರ ಆಶೀರ್ವಾದ ಸಿಕ್ಕಿ ಎಲ್ಲ ರೀತಿ ಒಂದು ಮಳೆ ಆಗಿರಲಿ, ಬೆಳೆ ಆಗಿರಲಿ, ಮತ್ತೊಂದಾಗಿರಲಿ, ಹಾಲಿನ ಉತ್ಪಾದನೆ ಆಗಿರಲಿ, ಎಲ್ಲದರಲ್ಲೂ ಆಶೀರ್ವಾದ ಬೇಕು ದೇವ್ರದ್ದು. ಸೊ ಅದೆಲ್ಲ ಉದ್ದೇಶ ಇಟ್ಕೊಂಡು ನಾವು ಇವೊಂದು ಎಲ್ಲ ಯುವಕರು, ಹಿರಿಯರು, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ಲರೂ ಸೇರಿ ಒಟ್ಟಾಗಿ ಆಚರಣೆ ಮಾಡ್ಕೊಂಬರ್ತಾಯಿದ್ದೀವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡು ನೀವು ಬಂದು ಜಾಯ್ನ್ ಆಗಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀವಿ. ತುಂಬ ಧನ್ಯವಾದಗಳು. ಏನು ನಡೀತಾ ಇದೆಯೋ ಇದೊಂಥರ ಊರಿನ ವಾತಾವರಣ, ಊರ ಹಬ್ಬ ಅಂತಲೇ ಅನ್ಕೋಬೇಕು. ಇದೇ ರೀತಿ ಗ್ರಾಮಸ್ಥರು ಎಲ್ಲ ಸೇರಿ ಮುಂದಿನ ವರ್ಷ 50-60 ವರ್ಷದಿಂದ ಏನು ನಡೆದಿಲ್ವೋ ಈ ಊರಲ್ಲಿ ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಸಬೇಕು ಅಂತ ಎಲ್ಲ ಯುವಕರ ಆಶಯ. ಅದಕ್ಕೆ ಊರಿನ ಮುಖಂಡರು, ಗ್ರಾಮಸ್ಥರು, ಹಿರಿಯರು ಎಲ್ಲ ಸೇರಿ ಇನ್ನೂ ಹೆಚ್ಚಿನ ರೀತಿ ಬೆಂಬಲ ಕೊಡಬೇಕಂತ ಕೇಳ್ಕೊಂತ ಸರ್, ಇದು 40-50 ವರ್ಷಗಳಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿಯವರೆಲ್ಲ ಈಗ ಅಮ್ಮನೂರು ಇರ್ಬೋದು, ಗುನ್ನಳ್ಳಿ ಇರ್ಬೋದು, ಕೊಂಗನಹಳ್ಳಿ, ತಳಗವಾರ, ಸುಮಾರು ಗ್ರಾಮಗಳು, ಮಡವಳ್ಳಿ ಗ್ರಾಮದವರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ನಾಳೆ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಸೇರೋದು ಇದೆ ಈ ಕಾರ್ಯಕ್ರಮಕ್ಕೆ ಅಂತ ಆಶಿಸ್ತೀವಿ.